ಜನ ಪ್ರಮೋಷನ್ ಮಾಡಿಬಿಟ್ರು ಹಾಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ನನ್ನ ನೋಡಿ ಅಮೌಂಟ್ ಇನ್ನೂ ಕೈಗೆ ಬರೋಕ್ಕೆ ಗತಿ ಇಲ್ಲ, ಹಂಗಾಗ್ಬಿಟ್ಟೈತೆ ನನಗಿಲ್ಲಿ. ಗೈಸ್ ಒಂದು ಪಪಾಯನ ಕ್ಲೀನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ಪಪಾಯನ ಎತ್ತಿಟ್ಟಿದ್ದೀನಿ. ಪಾಪುದು ಎತ್ಕೊಬಾ ಗೈಸ್, ಒಯ್ತಾಳೆ ಎತ್ಕೊಳಕ್ಕಾಯ್ತಲ್ಲ. ಹಾಂ ತಗೋಬಾ, ಅದೇ ಬೇಕು. ಅವಳು ನೋಡಿ ಅವ್ರು ಪಪ್ಪ ಕುಡ್ಸಿದ್ರೆ ಬೇಡವಂತೆ, ನಾನು ಕುಡ್ಸೋದು ಬೇಕಂತೆ. ಕುಡಿ. ಇಲ್ಲೆಲ್ಲ ಸುರಿತೈತೆ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಲ್ರೆಡಿ 3 ಡೇಸಿಂದ ನಾನು ಕಿಚನಲ್ಲೇ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಯಾಕಂದರೆ ನನ್ನ ಡೇ ಕಿಚನಿಂದನೇ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಸೊ ನಾನು ಇವಾಗ ಫೇಸ್ ವಾಶ್ ಮಾಡಿ ಜಸ್ಟ್ ಕ್ರೀಮ್ ಹಾಕಿ ಒಂದು ಐಲೈನರ್ ಇಟ್ಟಿದ್ದೀನಿ. ಇವಾಗ ಸಿಹಿಗೆ ರಾಗಿ ಸರಿ ಮಾಡಬೇಕು. ಮತ್ತು ನಾನು ನಿನ್ನೆ ಇದ್ದಿದ್ದ ಸಾಂಬಾರ್ಗೆ ಆ್ಯಂಡ್ ಚಿಕನ್ ಸಾರು ಕೂಡ ಸ್ವಲ್ಪ ಇತ್ತು, ಅದಕ್ಕೆ ರೊಟ್ಟಿ ಹಾಕಿದ್ದೆ. ಸಂಜೆ ತಿನ್ಕೊಂಡು ಹೋದ್ರು. ಸೊ ಚಿಕನ್ ಸಾರು ಖಾಲಿ, ಅದೇನು ಮೊಳಕೆ ಕಾಳು ಸಾರು ಮಾತ್ರ ಇರುತ್ತೆ, ಅದಕ್ಕೆ ರೊಟ್ಟಿ ಹಾಕಿದ್ದೀನಿ. ಅದೇ ಇವತ್ತಿನ ಟಿಫನ್. ಆ್ಯಂಡ್ ಪುಳಿಯೋಗರೆ ಗೊಜ್ಜು ಕೂಡ ಮಿಕ್ಕಿದೆ, ಅದು ನೆಕ್ಸ್ಟ್ ವೀಕ್ ಅನ್ನಂಗೆ ಯೂಸ್ ಮಾಡ್ಕೋತೀನಿ. ಯಾಕಂದರೆ ಈ ವೀಕಲ್ಲಿ ಅದು ಬೋರ್ ಅನಿಸ್ಬಿಡುತ್ತೆ, ಇಲ್ಲಾಂದರೆ ಈ ವೀಕೆಂಡಲ್ಲಿ ಯೂಸ್ ಮಾಡ್ಕೋತೀನಿ ಪುಳಿಯೋಗರೆ ಗೊಜ್ಜುನ. ಯಾಕಂದರೆ ಇವಾಗ ತಾನೇ ತಿಂದಿದ್ದೀವಲ್ಲ, ಹಾಗಾಗಿ ಇವತ್ತು ರೊಟ್ಟಿ. ಇವತ್ತು ಸಿಹಿಗೆ ಸೆರ್ಲಾಕು ಏನಮ್ಮ ರಾಗಿ ಸರಿ ಮಾಡೋಕ್ಕೆ ತುಪ್ಪ ಖಾಲಿಯಾಗೋಗಿತ್ತು, ಅದಕ್ಕೆ GRB ಸ್ಮಾಲ್ ತರಿಸಿದ್ದೀನಿ. ಯಾಕಂದರೆ ನಾನು ಬೆಣ್ಣೆ ತೊಗೊಂಡು ಕರಗಿಸಿ ಇಟ್ಕೋತೀನಿ. ಹಾಗಾಗಿ ಈಗ ಅಮ್ಮ ಮನೆಗೆ ಹೋಗ್ತಿದ್ದಂಗೆ ಅಲ್ಲೊಂದು ಡಬ್ಬ ಇಟ್ಟಿದ್ದೀನಿ ತುಪ್ಪನ. ಆಂಟಿಗೆ ಫೋನ್ ಮಾಡ್ತೀನಿ, ಬೆಣ್ಣೆ ಆಂಟಿಗೆ. ಅವ್ರು ಏನಾದರೂ ಬೆಣ್ಣೆ ತಂದು ಕೊಟ್ಟರೆ ಕರಗಿಸಿ ಅದನ್ನೇ ಎತ್ಕೊಬರ್ತೀನಿ. ಇಲ್ಲಾಂದರೆ ನಾನು ಒಂದು ಡಬ್ಬದಲ್ಲಿ ಎತ್ತಿಟ್ಟಿದ್ದೀನಲ್ಲ, ಅದನ್ನೇ ಎತ್ಕೊಬಂದ್ಬಿಡ್ತೀನಿ. ಯಾಕಂದರೆ GRB ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ತುಂಬ ಸ್ಮಾಲ್ ಒಂದು ತರಿಸಿದ್ದೀನಿ. 59 ರುಪೀಸ್, 60 ರುಪೀಸ್. ಸೊ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ರೆ ಬೆಣ್ಣೆನೇ ಬಂದುಬಿಡುತ್ತೆ 1 kg. ಸೊ ಅದರಲ್ಲೇ ಕರಗಿಸ್ಕೋಬೋದು. ಇದು GRB ಎಲ್ಲ ಊಟಕ್ಕೆ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ, ಅಂದರೆ ಏನಾದರೂ ಪಲಾವ್ ಏನಾದರೂ ಮಾಡಬೇಕಾದ್ರೆ. ಬಟ್ ಸರಿಗೆಲ್ಲ ನಾವು ಬೆಣ್ಣೆಲಿ ಕರಗಿಸಿರ್ತೀವಲ್ಲ, ಅದು ತುಪ್ಪನೇ ಸರಿ. ನನ್ನ ಮಗಳು ತೋರಿಸ್ತೀನಿ ನೋಡಿ ಹೆಂಗೆ ಮಾಡ್ತಾಳೆ ಅಂತ. ನೋಡಿ ಇವಾಗ ಆಧಾರ್ ಕಾರ್ಡ್ ಇಟ್ಕೊಬಿಟ್ಲು, ಫೋನ್ ಒರೆಸೋದಕ್ಕೆ ಇದು ಮಾಡಿದ್ದಕ್ಕೆ. ಇದನ್ನ ಹಿಡ್ಕೊಂಡು ಇಲ್ಲಿವರೆಗೂ ಹತ್ತುತ್ತಾಳೆ ಗೈಸೋಳು, ಹತ್ತುತ್ತಾಳೆ. ಮತ್ತು ಈ ಮೆಟ್ಲು ಹಿಡ್ಕೊಂಡು ಹತ್ತುತ್ತಾಳೆ, ಈ ಮೆಟ್ಲು ಹಿಡ್ಕೊಂಡು ಹತ್ತುತ್ತಾಳೆ. ನನ್ನ ಮಗಳು ನೀರು ಕುಡಿತಿರೋದು ಹೆಂಗೆ ಅಂದರೆ, ನೋಡಿ ಇದರಲ್ಲಿ ಇದಕ್ಕೆ ಹಾಕೊಂಡು ಹಿಂಗೆ ಕುಡಿತಿರೋದು, ಕುಡ್ಕೊಂಡು ಉಗಿತಾ ಇರೋದು. ತಗೋ ಸರಿ, ವೀಡಿಯೋ ಮಾಡ್ತಿರೋದಕ್ಕೆ ಹಸ್ತ್ಬಿಟ್ಲು. ಇವಳು ಯಾವುದೇ ರೀತಿಯಾದಂಥ ಹಾಲು ಏನೂ ಕುಡಿಯೋಲ್ಲ. ಇವಳು ಬರೀ ಬ್ರೆಸ್ಟ್ ಮಿಲ್ಕ್ ಅಷ್ಟೇ. ನೋಡಿ ನೀರೂ ಕುಡಿಯೋಲ್ಲ, ಹಂಗೆ ಆಟಾಡ್ತಾಳೆ. ಈಚೆ ಹೋದರೆ ಮಾತ್ರ ಕುಡಿಯೋದು. ಚೆನ್ನಾಗಮ್ಮ ಅಂತೇಳಿ ನೋಡಿ, ಕ್ಯೂಟಾಗಿ. ಗೈಸ್ ಬೆಳಗ್ಗೆ ವೀಡಿಯೋ ಮಾಡಿದೆ ಅಲ್ವಾ, ಅಷ್ಟೇ. ಅದಾದಮೇಲೆ ಇವಾಗ ಟೈಮ್ ಬಂದು 1 ಗಂಟೆನೋ 1:15 ಆಗಿದೆ. ಸೊ ಇನ್ನೂ ನಾನು ಟಿಫನ್ ತಿಂದಿಲ್ಲ. ಯಾಕೆ ತಿಂದಿಲ್ಲ ಅಂತ ಹೇಳಿದ್ರೆ, ನಂದು ಸ್ವಲ್ಪ ಏನೋ ಆ್ಯಪ್ತದೇನೋ ಆಗಿಬಿಟ್ಟಿದೆ, ಓಪನ್ನೇ ಆಗ್ತಾಯಿಲ್ಲ ನಾನು. ಆ್ಯಕ್ಚುಲಿ ಪ್ರಮೋಷನ್ ನಂದು ಅದೇ ಕಡೆ ಇದರಲ್ಲೇ ಬಂದಿದ್ದು. ಸೊ ಅಮೌಂಟು ಕೂಡ ಇನ್ನೂ ನನಗೆ ಬಂದಿಲ್ಲ. ಸೊ ಇದು ನೋಡಿದ್ರೆ ಅಕೌಂಟ್ ನಂದು ಓಪನ್ನೇ ಆಗ್ತಾಯಿಲ್ಲ. ಇನ್ಸ್ಟಾಗ್ರಾಮು ಪಾಸ್ವರ್ಡು ಕೂಡ ಮರ್ತ್ಬಿಟ್ಟಿದ್ದೀನಿ ನಾನು. ಇನ್ಸ್ಟಾಗ್ರಾಮ್ ಓಪನ್ ಆಗ್ತಾಯಿದೆ, ಬಟ್ ಆ ಅಕೌಂಟಲ್ಲಿ ಇನ್ಸ್ಟಾಗ್ರಾಮ್ ಬರ್ತಾಯಿಲ್ಲ. ಎರಡಕ್ಕೂ ಲಿಂಕ್ ಆಗಿದ್ದಂಥದ್ದು. ಸೊ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಫುಲ್ಲು ತಲೆ ಕೆಟ್ಟಂಗೆ ಆಗ್ಬಿಟ್ಟಿದೆ. ಸೊ ನಾನು ಪ್ರಮೋಷನ್ ಮಾಡಿದೆ ಅಂತೇಳಿ ವಿಡಿಯೋ ಹಾಕಿದ್ದು ಒಂದೇ ವಿಡಿಯೋ. ಆ್ಯಕ್ಚುಲಿ ಇನ್ನೊಂದು ವಿಡಿಯೋ ಪೆಂಡಿಂಗ್ ಇದೆ, ಅದು ಇವತ್ತು ಅಪ್ಲೋಡ್ ಮಾಡಬೇಕಿತ್ತು. ಬಟ್ ಈ ಟೆನ್ಷನ್ಗೆ ಅಪ್ಲೋಡ್ ಮಾಡಲಿಲ್ಲ. ಅಯ್ಯಪ್ಪ, ಬರೀ ಒಂದು ವಿಡಿಯೋಗೇ ಇಷ್ಟೊಂದು ಕಣ್ಣು ಬಿದ್ದುಬಿಡ್ತಾ ಏನು ಅಂತ ಅನ್ನಿಸ್ತಾ ಇದೆ ನನಗೆ. ಅದೇನೋ ಅಂತಾರಲ್ಲ, ಮನುಷ್ಯರು ಕಣ್ಣಿಗೆ ಮರನೇ ಸುಟ್ಟೋಗುತ್ತೆ ಅಂತ ಹೇಳಿ. ಸೊ ಹಂಗಾದಂಗೆ ಆಯ್ತು ಇವಾಗ ನನಗೆ. ಸೀರಿಯಸ್ಲಿ ಅಕೌಂಟ್ ಎಷ್ಟು ಟ್ರೈ ಮಾಡ್ತಿದ್ರು ಬರ್ತಾನೇ ಇಲ್ಲ. ಮುಂಚೆ ಒಂದು ಸಲ ಹಾಗೆ ಆಗಿತ್ತು, ಬಟ್ ಅದನ್ನು ತುಂಬ ಈಸಿಯಾಗಿ ನಾನು ತೊಗೊಬಿಟ್ಟೆ. ಬಟ್ ಇವಾಗ ತೊಗೊಳಕ್ಕೆ ಆಗ್ತಾಯಿಲ್ಲ. ಹಾಗೆ OTP ಕಳಿಸಿದ್ರು ಹೋಗ್ತಾಯಿಲ್ಲ, OTPನೇ ಸೆಂಡ್ ಆಗ್ತಾಯಿಲ್ಲ. ವಾಟ್ಸಪ್ಪಲ್ಲಿ ಸೆಂಡ್ ಆಗ್ತಿದೆ, ಬಟ್ ಅದನ್ನು ತೊಗೊಂಡ್ರೆ ಸಂಜೆ ಅಕೌಂಟ್ ಕ್ರಿಯೇಟ್ ಆಗ್ತಾಯಿದೆ, ನನ್ನ ಅಕೌಂಟ್ ಬರ್ತಾಯಿಲ್ಲ.
ನಂದು ಪಾಸ್ವರ್ಡ್ ಮರ್ತುಬಿಟ್ಟಿದ್ದೀನಿ. ಸಂಜೆಗೆ ನೆನಪಿದೆ. ಅವ್ರು ನೋಡಿದ್ರೆ ಮೇ ಬಿ ಮೀಟಿಂಗಲ್ಲಿ ಅವರೇನೋ ಕಾಲೇ ಪಿಕ್ ಮಾಡ್ತಾಯಿಲ್ಲ. ನನಗಂತೂ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಸೀರಿಯಸ್ಲಿ ನನಗೆ ಅಳೋದೊಂದು ಬಾಕಿ ಆಗ್ಬಿಟ್ಟೈತೆ. ಯಾಕಂದರೆ ನಂದು ಆ ಅಕೌಂಟಲ್ಲಿ ಎಷ್ಟೊಂದು ಇನ್ನೂ ಪೆಂಡಿಂಗ್ ಇದೆ ಪ್ರಮೋಷನ್ಸು, ಮತ್ತು ಎಷ್ಟೊಂದು ಅಮೌಂಟೆಲ್ಲ ಪೆಂಡಿಂಗಲ್ಲಿದೆ. ನಂದು ಏನೇನೋ ಬೇರೆ ಪರ್ಸ್ನಲ್ಸ್ ಎಷ್ಟೊಂದಿದೆ ಅಲ್ಲಿ. ಆ ಅಕೌಂಟ್ ಓಪನ್ ಆಗದೆ ನನಗೆ ಹೆಂಗೆ ಆಯ್ತಾಯಿದೆ ಅಂತಂದರೆ ಅಯ್ಯೋ, ತುಂಬ ಜನ ಪ್ರಮೋಷನ್ ಮಾಡಿಬಿಟ್ರು ಹಾಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ನನ್ನ ನೋಡಿ ಅಮೌಂಟ್ ಇನ್ನೂ ಕೈಗೆ ಬರೋಕ್ಕೆ ಗತಿ ಇಲ್ಲ, ಹಂಗಾಗ್ಬಿಟ್ಟೈತೆ ನನಗಿಲ್ಲಿ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ನನಗಂತೂ ತಲೆ ನೋವುತ್ತೈತೆ, ಫುಲ್ ಹುಚ್ಚು ಬಂದಂಗೆ ಆಯ್ತೈತೆ ನನಗಂತೂ ಸೀರಿಯಸ್ ಆಗಿ. ಅಳುನೇ ಬರ್ತೈತೆ ನನಗೆ. ಯಾಕಂದರೆ ಎಷ್ಟು ಕಷ್ಟಪಟ್ಟು ಪ್ರಮೋಷನ್ ಮಾಡಿದ್ದೀನಿ ಅಂದರೆ ಅದೆರಡೂ ಕೂಡ ನನಗೆ ಗೊತ್ತು, ಸಂಜು ಗೊತ್ತು. ನಾವು ಎಷ್ಟು ಎಲ್ಲೆಲ್ಲಿಗೂ ಹೋಗಿ ಅಲ್ಲೋಗಿ ವೀಡಿಯೋ ಮಾಡಿ ಇಲ್ಲೋಗಿ ವೀಡಿಯೋ ಮಾಡಿ ನಮಗೆ ಎಷ್ಟೊಂದು ರಿಸ್ಕ್ ತೊಗೊಂಡು ವೀಡಿಯೋ ಮಾಡಿದ್ದೀವಿ. ಅಂಥದ್ರಲ್ಲಿ ನನ್ನ ಅಕೌಂಟೇ ಅದು ಸ್ವಲ್ಪ ಇದಾಗಿಬಿಟ್ಟಿರೋದ್ರಿಂದ ಎಷ್ಟು ಕಷ್ಟ ಆಯ್ತೈತೆ ಅಂದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಅಕೌಂಟ್ ತೊಗೋಬೋದು. ಬಟ್ ನಾನು ಕರೆಕ್ಟಾಗಿ ಪ್ರೊಸೀಜರ್ನ ಕ್ಲಿಕ್ ಮಾಡಬೇಕಿತ್ತು. ನಾನು ಟೆನ್ಷನಲ್ಲಿ ಯಾವುದೋ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅದು ಯಾವುದಕ್ಕೂ ಅಕೌಂಟ್ ಹೊಂಟೈತು. ಹೊಸ ಅಕೌಂಟ್ ಕ್ರಿಯೇಟ್ ಆಗಿಬಿಟ್ಟೈತೆ. ಹೊಸ ಅಕೌಂಟ್ ಕ್ರಿಯೇಟ್ ಆಗಿ ಅದು ಅಲ್ಲಿ ಕುತ್ಕೊಬಿಟ್ಟೈತೆ. ಈಗ ಆ ಅಕೌಂಟನ್ನ ತೆಗೆದಾಕಿ ನನ್ನ ಅಕೌಂಟನ್ನ ಕೂಡ್ಸೋದು ಈಸಿ, ಬಟ್ ಪಾಸ್ವರ್ಡ್ ನೆನಪಿಲ್ವಲ್ಲ ನನಗೆ. ಎತ್ತಗೂ ಇಲ್ಲದಂಗೆ ಆಗೋಗೈತೆ ಗೈಸ್. ನನಗೆ ಇನ್ನೂ ಟಿಫನ್ ಕೂಡ ತಿನ್ನೋಕ್ಕಾಯ್ತಲ್ಲ. ಸಿಹಿ ಮಲಗೋಳೆ, ಅವಳಿದ್ಮೇಲೆ ಅವಳಿಗೇನೋ ತಿನ್ಸೋಕ್ಕೆ ಬಿಡಿ, ಹೆಂಗೋ ರೆಡಿ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀನಿ. ನಾನು ಇನ್ನೂ ಟಿಫನ್ ಕೂಡ ತಿಂದಿಲ್ಲ. ತಲೆ ಕೆಡ್ತೈತೆ ನನಗಂಗೆ. ಸೊ ಅದೇ ಇವಾಗ ಏನು ವೀಡಿಯೋಸು ಮಾಡೋಕ್ಕೋಗಲ್ಲ, ನಾನು ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಮಲ್ಕೋತೀನಿ. ಸಂಜು ಬಂದಮೇಲೆ ಅವ್ರಿಗೆ ನೆನಪಾಯ್ತಾ ಏನೋ ಪಾಸ್ವರ್ಡು, ಮೇ ಬಿ ನೆನಪಿರ್ಬೇಕು ಅವ್ನಿಗೆ, ಯಾಕಂದರೆ ಅವನ ಹತ್ರನೇ ನನ್ನ ಅಕೌಂಟ್ ಇದೆ. ಸೊ ನೋಡೋಣ, ಕೇಳಿಕೊಂಡು ರೀಕ್ರಿಯೇಟ್ ಮಾಡ್ಕೋತೀನಲ್ಲ ಅವಾಗ ವೀಡಿಯೋ ಮಾಡ್ತೀನಿ ಗೈಸ್ ನಾನು. ಸೊ ಇವಾಗ ಟಿಫನ್ ಮಾಡಿಕೊಂಡು ಮಲ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಅಂದರೆ ಏನೇ ಓಪನ್ ಮಾಡಬೇಕಾದ್ರೂ ಕ್ಲೀನಾಗಿ ಲಿಡ್ ಇಟ್ಕೊಂಡು ಓಪನ್ ಮಾಡಬೇಕು. ಎಲ್ಲೆಲ್ಲೋ ಕಾನ್ಸಂಟ್ರೇಟ್ ಇಟ್ಕೊಂಡು ನಾವು ಗಮನ ಕೊಡದೇ ಕೆಲಸ ಮಾಡಿದಾಗ ನಂತರ ಸಿಚುವೇಶನ್ ನಿಮಗೂ ಕೂಡ ಆಗುತ್ತೆ. ಸೊ ನೀವು ಆ ಥರ ಮಾಡಬೇಡಿ ಅನ್ನೋದೇ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಸೊ ಓಕೆ ಗೈಸ್, ಸಂಜು ಬಂದಮೇಲೆ ಸಿಗ್ತೀನಿ ಗೈಸ್. ಒಂದು ಪಪಾಯನ ಕ್ಲೀನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಇನ್ನೊಂದು ಪಪಾಯನ ಎತ್ತಿಟ್ಟಿದ್ದೀನಿ. ಯಾಕೋ ಸಿಹಿ ಪಪಾಯನೇ ತಿಂತಾ ಇಲ್ಲ, ಎಕ್ಸಿಬಿಷನಲ್ಲಿ ತಿಂದ್ಲು. ಸೊ ಅದೇ ಟಾರ್ಗೆಟಲ್ಲಿ ನಾವು ಇದನ್ನು ತೊಗೊಬಂದಿದ್ವಿ ತಿಂತಾಳೆ ಅಂತೇಳಿ. ನೋಡಿದ್ರೆ ತಿಂತಾ ಇಲ್ಲ. ಸೊ ಇದನ್ನ ಇವಾಗ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಆಮೇಲೆ ಕ್ಲೀನಾಗಿ ಇದನ್ನು ಕಟ್ ಮಾಡಿ ಉಪ್ಪು ಖಾರ ಹಾಕ್ಬಿಟ್ಟು ಸಂಜು ಬಂದಾಗ ಕೊಡೋಣ ಅಂತ ಹೇಳಿ. ನೆನ್ನೆ ಕಟ್ ಮಾಡೋದಕ್ಕೆ ಆಗಲಿಲ್ಲ ಅವಾಗ, ಹಾಗಾಗಿ ಇವಾಗ ಎತ್ತು ಮಾಡೋಣ ಅಂತ. ನೀರು ಕುಡಿಬೇಕು ನಾನು. ತಗೋಬಾ, ಆಯಿತು ತಗೋಬಾ, ಆಫ್ ಮಾಡ್ತೀನಿ ನಾನು. ಈಗ ಕುಡಿಬೇಕು, ಎತ್ಕೋಬಪ್ಪ ಪ್ಲೀಸ್. ತಗೋಬಪ್ಪ. ಯಪ್ಪ ದಾವು ತಗೋಬಪ್ಪ. ಆಫ್ ಮಾಡ್ತೀನಿ, ತಗೋಬಾ. ತಳ್ಕೊಬಪ್ಪ, ಈಗ ಕುಡಿಬೇಕು ಪಾಪು. ಈಗ ಎತ್ಕೊಬಾ, ತಗೋಬಾ ಅದನ್ನ. ತಳ್ಕೊಬಾ ದರ ಅಂತ. ತಗೋಬಾ. ತಳ್ಕೊಬಾ ಪಾಪುದು ಎತ್ಕೊಬಾ. ಗೈಸ್ ಒಯ್ತಾಳೆ, ಎತ್ಕೊಳಕ್ಕಾಯ್ತಲ್ಲ. ತಗೋಬಾ, ಅದೇ ಬೇಕು. ತಗೋಬಪ್ಪ. ತಳ್ಳು ದೂಕು. ಅಯ್ಯಪ್ಪ, ಆಯ್ತಲ್ವೆಲ್ಲ ಅವಳಕ್ಕೆ. ತಗೋಬಪ್ಪ. ಅದು ನಾ ತಟ್ಟೆ ಒಳಗೆ ಹಾಕ್ಬೇಡ, ತಗೋಬರೋಗು. ಎತ್ಕೊಬಾ, ನೀರು ಕುಡಿಬೇಕು ಪಾಪು. ಎತ್ಕೊಬಾರ, ಈಗ ಕುಡಿಬೇಕು. ಎತ್ಕೊಳ್ಳ ಕೊಯ್ತಾಳೆ, ಅವ್ಳಿಗೆ ಹಿಡ್ಕೊಳಕ್ಕಾಯ್ತಿಲ್ಲ, ತುಂಬ ನೀರೈತೆ, ಅಲ್ಲಿಗೆ ಎತ್ತಕ್ಕಾಯ್ತಿಲ್ಲ. ಅಯ್ಯಪ್ಪ ತಗೊಬಂದು ಎತ್ಕೊಳ್ಳ ನೋಡಿ, ಎತ್ಕೊ ಅಂತ. ಅಯ್ಯೋ ನನ್ನ ಗೈಸಿನು ನನ್ನ ಮಗಳಿಗೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಜ್ಯೂಸ್ ಬದಲು ನೀರು ಹಾಕ್ಬಿಟ್ಟವ್ರೆ. ಪಾಪ ನೀರು ಕಣೆ, ಅದು ನೀರು ಹಿಡ್ಕೊಬತ್ತವನೇ. ಛೇ ಪಾಪ ನಮಗು ಅದು ಉಗಿತದೆ ಅಲ್ಲ.
ಉಗಿತದೆಲ್ಲ. ಇಲ್ಲ ಕೆಳಗೆ ಚೂರು ಬಿಡಲಿಲ್ಲ. ಓ ಬ್ರೈಟ್ನೆಸ್ ಕೊಟ್ಕೋಬೇಕಾಯ್ ಫೋನಲ್ಲಿ. ಕೊಡ್ರಿ ಬಾಟ್ಲಂತೆ ಕೊಡ್ತಾನಿರಪ್ಪ. ಕ್ಯಾಪ್ ಬಿಚ್ಚಬೇಕಂತೆ. ಕ್ಯಾಪ್ ಅಂತೆ ಬಿಚ್ಚಿ. ಅವಳೆ ಅಲ್ಲಲ್ಲಿ ಬಿಚ್ಕೊಬಿಡ್ತಾಳೆ. ಈಗ ನೀವು ಬಿಚ್ತಿದ್ರೆ ಚಿಕ್ಕ ತೋರಿಸ್ಕೊಯ್ತಾಳೆ. ಹಾಯ್ ಹೆಲೋ, ಇದು ಕಂಟಿನ್ಯೂಷನ್ ವಿಡಿಯೋ. ಸೊ ಬೆಳಗ್ಗೆ ಎಗ್ ರೈಸ್ ಮಾಡಿದ್ದೆ ನಾನು ಟಿಫನ್ನು. ಸೊ ಅದನ್ನು ತಿಂದ್ಕೊಂಡು ಬಟ್ಟೆ ಎಲ್ಲ ಒಗಿಬೇಕು. ಮನೆಯಲ್ಲಿ ಒಗೆಯೋ ಬಟ್ಟೆ ಇದೆ ಅಂತ ತೋರಿಸ್ನಲ್ಲ. ಸೊ ಎಲ್ಲನೂ ಒಗ್ದಿದ್ದೀನಿ ನೋಡಿ. ನನ್ನ ಮಗಳು ಎಲ್ಲನೂ ಎತ್ತಿಂಗ್ ಅಂಡವಳೆ. ಎಲ್ಲನೂ ಒಗ್ದಿದ್ದೀನಿ ಕ್ಲೀನಾಗಿ. ಇವಾಗ ಮುಡಿಸ್ಬೇಕು. ಸೊ ಮುಡಿಸಿ ಎತ್ತಿಡಬೇಕು. ಎಲ್ಲ ಕ್ಲೀನಾಗಿ ಒಗ್ದಿದ್ದೀನಿ ಇವಾಗ. ಗೈಸ್, ನಾನು ವಿಡಿಯೋನ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ. ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನೈಟ್ ಅನ್ನಂಗೆ ಸಿಹಿ ತೇವ್ಕೊಂಡು ಹೋಗಬೇಕಾದ್ರೆ ಕೈ ಏನೋ ಹಿಂಗೆ ಕೊಟ್ಟುಬಿಟ್ಟಿದ್ದಾಳೆ. ಕೈ ಕೊಟ್ಬಿಟ್ಟಿದ್ದದಕ್ಕೆ ಕೈ ಒತ್ತದಂಗೆ ಆಗ್ಬಿಟ್ಟಿದೆ. ಇವಳು ಜೋರಾಗಿ ಅಳ್ತಾ ಇದ್ಲು. ಸಂಜು ಈಚೆ ಫೋನಲ್ಲಿ ಮಾತಾಡ್ತಿದ್ದ, ನಾನು ಅಲ್ಲೇ ಕೂತಿದ್ದೆ. ಬಟ್ ನಾನು ನೋಡಲಿಲ್ಲ ಅವಳನ್ನ. ಅವಳು ಅಳ್ಬೇಕಾದ್ರೆ ತಿರುಗಿ ನೋಡಿದೆ. ಆವಾಗ ಕೈ ಹಿಂಗೆ ಒತ್ತದಂಗೆ ಆಗ್ಬಿಟ್ಟೈತೆ. ಹಿಂಗೆ ಹಿಡ್ಕೊಂಡೆ ಅಳ್ತಾ ಇದ್ಲು ಅವಳು. ಆಮೇಲೆ ನಾನು ಎತ್ಕೊಂಡು ಸಮಾಧಾನ ಮಾಡಿದೆ. ಸಮಾಧಾನ ಆದಳು. ಆಮೇಲೆ ನಾನು ಊಟ ಮಾಡಬೇಕಿತ್ತು. ಅದಕ್ಕೆ ಆಮ್ಲೆಟ್ ಹಾಕೋಣ ಅಂತ ಏನೋ ಒಳಗೆ ಬಂದಾಗ ಅವಳು ಅಲ್ಲೇ ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ಆವಾಗ ಆಟ ಆಡಬೇಕಾದ್ರೆ ಅದೇ ಅಲ್ಲೇನ ಹಿಂಗೆ ಅದೇ ಕೈಯಲ್ಲಿ ಹಿಂಗೆ ಅಂದ್ಲಲ್ಲ, ಅವಳಿಗೆ ಕೈ ನೋವು ಸ್ಟಾರ್ಟ್ ಆಗಿಬಿಡ್ತು ಅನ್ಸುತ್ತೆ. ಸಿಕ್ಕಾಪಟ್ಟೆ ಆಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಲು. ನಾವು ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹೇಳಿ ನಾವು ಸಿಟಿಗೆ ಹೊಂಟೋದ್ವಿ ಡೈರೆಕ್ಟು, ಅಂದರೆ ಹಾಸ್ಪಿಟ್ಲಿಗೆ ತೋರಿಸೋಣ ಅಂತ ಹೇಳಿ. ಬಟ್ ಆಮೇಲೆ ಸರಿ ಹೋದ್ಲು. ಸೊ ಅದೇ ಟೆನ್ಷನಲ್ಲಿ ನಾನು ವೀಡಿಯೋಸು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ನೆನ್ನೆನೂ ನಾನು ಸ್ವಲ್ಪ ಬೇಜಾರಲ್ಲಿದ್ದೆ. ನೆನ್ನೆನೂ ಕೂಡ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನಂದು ಅಕೌಂಟ್ ಏನಾಗಿತ್ತು ಅದು ನಂದು ಓಪನ್ ಆಗಿದೆ ಇವಾಗ. ಸೊ ನಾನೇ ಅದು ಇದು ಏನೇನೋ ಹಾಕಿ ಎಲ್ಲ ಇದು ಮಾಡಿಕೊಂಡು ಓಪನ್ ಮಾಡ್ಕೊಂಡು ಇವಾಗ ನನ್ನ ನಂಬರ್ ಕೊಟ್ಕೊಂಡಿದ್ದೀನಿ. ಸೊ ಹಾಗಾಗಿ OTP ಬಂತು. ಸಂಜೆ ನನಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಂಜು ಬಂದಮೇಲೆ ಹೊರಡ್ತೀನಲ್ಲ, ಸೊ ಆವಾಗಲೇ ವೀಡಿಯೋ ಮಾಡೋದು. ಇವಾಗ ಏನೂ ವೀಡಿಯೋ ಮಾಡಲ್ಲ, ಯಾಕಂದರೆ ಫುಲ್ ಕ್ಲೀನಿಂಗ್ ಐತೆ. ಸ್ವಲ್ಪ ಕೆಲಸ ಐತೆ, ಎಡಿಟಿಂಗ್ ಎಲ್ಲ. ಹಾಗಾಗಿ ಇನ್ನೂ ವೀಡಿಯೋ ಇನ್ನು ವೀಡಿಯೋ ಮಾಡಲ್ಲ. ಸೊ ಅವ್ರು ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಎಸ್, ಸಂಜು ಬಂದರು. ಸೊ ಬಂದಾದಮೇಲೆ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ರೆಡಿ ಆಗಿದ್ದೆ. ಅವರು ಬಂದು ಸ್ನಾನ ಮಾಡಿಕೊಂಡು ನಾವಿವಾಗ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೋ ಮನಸ್ಸಿಗೆ ಸಮಾಧಾನ ಬೇಕು ಅಂತ ಹೇಳಿ ಎಲ್ಲ ದೇವಸ್ಥಾನಕ್ಕೂ ಹೋಗೋಣ ಅಂತ ಹೇಳಿ ಸೊ ರಾಘವೇಂದ್ರ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿ ಹಂಗೆ ಮಂಗಳಾರತಿ ತಗೊಂಡು ಕೈ ಮುಕ್ಕೊಂಡು ಬಂದ್ವಿ. ಪ್ರಸಾದ ಎಲ್ಲ ಏನೂ ಸಿಗಲಿಲ್ಲ ಒಳಗೆ. ಬಟ್ ಈಚೆ ಮಾತ್ರ ಯಾರೋ ಹರಕೆ ಮಾಡ್ಕೊಂಡಿದ್ರು ಅನಿಸುತ್ತೆ, ಪ್ರಸಾದ ಕೊಡ್ತಾಯಿದ್ರು. ನಾನು ಸ್ಟಾರ್ಟಿಂಗು ಮಜ್ಜಿಗೆ ಕೊಡ್ತಾಯಿದ್ದಾರೆ ಅಂದ್ಕೊಂಡೆ. ಸೊ ಈ ಚಳಿಲಿ ಮಜ್ಜಿಗೆ ಕಣ್ಣು ಕುಡಿಯೋಕ್ಕಾಗುತ್ತಾ ಅಂದ್ಕೊಂಡೆ. ಆಮೇಲೆ ಅಲ್ಲೇ ಪ್ಯಾಕೆಟ್ ಹಾಲು ಓಪನ್ ಮಾಡಿ ಅಲ್ಲೇ ಉಯ್ತಾಯಿದ್ರು. ಆವಾಗ ಇದೇನು ಹಸಿ ಹಾಲು ಕೊಡ್ತಾಯಿದ್ದಾರಲ್ಲ, ಇದೇನು ಈ ಥರ ಹಸಿ ಹಾಲಿಗೆ ಮತ್ತು ಅಲ್ಲೆಲ್ಲ ಬಾಳೆಹಣ್ಣು ತೇಲ್ತಾಯಿತ್ತು, ಇದೇನು ಈ ಥರ ಕೊಡ್ತಾಯಿದ್ದಾರೆ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ ನಾನು. ಅಯ್ಯೋ, ಅವಳಿಗೆ ಯಾಕೆ ಕುಡಿಸ್ದೆ? ಏನಮ್ಮ ಅಲ್ಲೇ ಕುಡಿಸ್ತಾ ಇಲ್ವಮ್ಮ? ಅದು ಇದು ಒಂದೇನಮ್ಮ. ಬೇಸಿದು ಬರೀ ಹಸಿ ಹಾಲು ಮತ್ತು ಬಾಳೆಹಣ್ಣು. ಅವಳು ನೋಡಿ, ಅವ್ರ ಪಪ್ಪ ಕುಡಿಸಿದ್ರೆ ಬೇಡವಂತೆ, ನಾನು ಕುಡ್ಸೋದು ಬೇಕಂತೆ. ಕುಡಿ. ಅಯ್ಯಮ್ಮ, ಹಸಿ ಹಾಲು ಮಗಳೇ, ಅದು ಏನೋ ಅನ್ಕ ಕುಡ್ಕತೈತೆ. ಹಸಿ ಹಾಲೇ ಕುಡಿಯಲ್ಲ ಇವಳು ಹೇಳ್ಬೇಕಂದ್ರೆ. ಗಸಿ ನೋಡಿ, ಹಸಿ ಹಾಲಿಗೆ ಬಾಳೆಹಣ್ಣು ಈ ಥರ ಏನಕ್ಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ.
ಗೈಸ್ ಇನ್ನೊಂದು ಏನು ಗೊತ್ತಾ, ಇದು ಸೇರಿ ನಾವು ಒಂದು 2 ಸಲ ಅಷ್ಟೇ ದೇವಸ್ಥಾನಕ್ಕೆ ಬಂದಿರೋದು. ಬಟ್ ಯಾವಾಗಲೂ ಇಲ್ಲಿ ಪೂಜೆ ನಮ್ಗೆ ಆಗಲೇ ಇಲ್ಲ. ಅಂದರೆ ಫಸ್ಟ್ ಒಂದಿಬ್ಬರು ಪೂಜೆ ಮಾಡ್ತಿರ್ತಾರೆ, ಆಮೇಲೆ ಫೈನಲಲ್ಲಿ ಒಬ್ಬರು ಪೂಜೆ ಮಾಡ್ತಾರಂತೆ. ಸೊ ಅಲ್ಲಿವರೆಗೂ ನಾವು ಇರೋದಕ್ಕೆ ಆಗೋದೇ ಇಲ್ಲ ಯಾವಾಗ್ಲೂ. ಯಾಕೆ ಪಾಪ ಹಂಗೆ ಕುಡ್ದೆ? ಇನ್ನು ಮುಖ ತೋರಿಸು ಸ್ವಲ್ಪ. ಇಲ್ಲೆಲ್ಲ ಸುರಿತೈತೆ. ನನ್ನ ಮಗಳು ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಬೇರೆ ಏನೂ ಕುಡಿಯೋದಿಲ್ಲ. ಸೊ ಅಲ್ಲಿ ಕುಡಿದ್ಲಲ್ಲ ಅಂತ ಹೇಳಿ ನಾನು ಹಾಲು ತೊಗೋತಾ ಇದ್ದೀನಿ. 1 ಲೀಟ್ರ್ ಇಲ್ಲ ಅಂತ ಹೇಳಿದ್ರು, ಹಾಗಾಗಿ ಅರ್ಧ ಲೀಟರ್ನ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಕುಡಿತಾಳ ಏನು ಅಂತ. ಗೈಸ್ ನಮ್ಮ ಪಾಪುಗೋಸ್ಕರ ಹಾಲು ತೊಗೊಂಡಿದ್ದೀವಿ. ನೋಡೋದ ಕುಡಿದೇ ಹೋಗಲಿ ನಾಳೆಯಿಂದ ಅವಳು. ಇರ್ರಿ ಅಲ್ವಾ ಪಾಪು? ಗೈಸ್ ನಾನು ದೇವಸ್ಥಾನಕ್ಕೆ ಹೋಗೋ ಅರ್ಜೆಂಟಲ್ಲಿ ಮನೇಲೇನು ಕ್ಲಿಪ್ಪಿಂಗ್ ತಗೊಳ್ಳಿಲ್ಲ ನಾನು. ಸೊ ಅಲ್ಲೇ ಹೋಗಿ ವಿಡಿಯೋ ಮಾಡಿಕೊಂಡೆ. ಬೇಳೆ ಸಾಂಬಾರು ಇಟ್ಬಿಟ್ಟು ಬೇಗ ಫ್ರೆಶ್ ಅಪ್ ಆಗಿ ಹಂಗೆ ಹೋದೆ ದೇವಸ್ಥಾನಕ್ಕೆ. ಸೊ ಬೇಳೆ ಸಾರು ಹೆಂಗಾಗಿದೆ ಬನ್ನಿ ತೋರಿಸ್ತೀನಿ. ನಾನು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟೆ ಗೈಸ್, ಯಾಕಂದರೆ ಟೈಮ್ ಆಗೋಗುತ್ತೆ ಅಂತ. ನಾವು ಬೇರೆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಅದು ತುಂಬ ದೂರ. ನೋಡಿ ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಒಗ್ಗರಣೆ ಹಾಕ್ಬೇಕು, ರೈಸ್ ಇಡಬೇಕು. ರೈಸ್ ಇಡ್ತಾ ಇದ್ದೀನಿ. ಮಳೆ ಎಲ್ಲ ಬರ್ತಾಯಿದೆ, ಬರೀ ಬೇಳೆ ಸಾರು ಯಾರಪ್ಪ ತಿಂತಾರೆ ಅಂತ ಹೇಳಿ ನಾನು ಆಲೂಗಡ್ಡೆ ಬಜ್ಜಿನ ಮಾಡಿದೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನು. ಅಲ್ಲಿ ಯಾಕೋ ಸ್ವಲ್ಪ ಶ್ಯಾಡೋ ಅಂತ ಅನ್ನಿಸ್ತಿತ್ತು, ಹಾಗಾಗಿ ಅಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ. ಯಾಕೋ ಅಲ್ಲೂ ಕೂಡ ಶ್ಯಾಡೋ ಅನ್ನಿಸ್ತಾ ಇದೆ, ಅಂದರೆ ನನ್ನ ನೆರಳೆ ಅಲ್ಲಿಗೆ ಬೀಳ್ತಾ ಇತ್ತು. ಸೊ ಟಿ ವಿ ಹಾಕಿರೋದ್ರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ಮೇಲೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ.